ವ್ಲಾಗ್. ನನ್ನ ಸ್ಕೂಲಿಂದ ಪಿಕ್ ಮಾಡಕ್ಕೆ ಅಮ್ಮ ಮತ್ತೆ ಅಪ್ಪ ಬಂದಿದ್ರು. ಹೆಲೋ ಫ್ರೆಂಡ್ಸ್, ಇಷ್ಟೊತ್ತು ನಮ್ಮ ವಿಹಿಮಾ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಕೊಟ್ಲು. ಹಾಯ್. ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ತಗೊಳ್ಳೋಣ ಅಂತ ಮತ್ತೆ ನರ್ಸರಿಗೆ ಬಂದಿದ್ವಿ. ನಾನು ಲಾಸ್ಟ್ ವ್ಲಾಗಲ್ಲೂ ನರ್ಸರಿದು ಕ್ಲಿಪ್ ಹಾಕಿದ್ದೆ. ಸೇಮ್ ಅದೇ ನರ್ಸರಿಗೆ ನಾವು ಬಂದಿದ್ದಿತ್ತು. ಇಂಡೋರ್ ಪ್ಲಾಂಟ್ಸ್ ಜೊತೆಗೆ ಇನ್ನೊಂದೆರಡು ದಾಸವಾಳದ ಗಿಡಗಳನ್ನ ತಗೊಂಡು ಮನೆ ಕಡೆಗೆ ಹೊರಟ್ವಿ. ನಾನು ಕಂಟ್ರೋಲ್ ಮಾಡಿಕೊಂಡು ಫುಲ್ ನರ್ಸರಿ ರೌಂಡ್ ಹೋಗಲೇ ಇಲ್ಲ. ಇನ್ನು ಹೋದರೆ ಇನ್ನೊಂದೆರಡು ತಗೋತೀನಿ ಅಂತ ಎಷ್ಟು ಬೇಕೋ ಅಷ್ಟು ತಗೊಂಡು ಬಿಲ್ಲಿಂಗ್ ಮಾಡಿಸಿ ಹೊರಟ್ವಿ. ಮಳೆ ಸ್ವಲ್ಪ ರೆಸ್ಟ್ ಕೊಟ್ಟು ಬಿಸಿಲನ್ನ ನೋಡ್ತಾ ಇದ್ವಿ ಮೈಸೂರಲ್ಲಿ ತುಂಬ ದಿನ ಆದಮೇಲೆ. ನಾನೇ ಊಟ ಮಾಡ್ತೀನಮ್ಮ, ನಾನೇ ತಿಂತೀನಿ ಕೊಡು ಅಂತ ಅಂದ್ಲು ಅಂತ ನನ್ನ ಮಗಳನ್ನ ನಂಬಿ ಕೊಟ್ಟಿದ್ದಕ್ಕೆ ಯಾವ ಥರ ತಿಂತಾ ಇದ್ದಾಳೆ ನೋಡಿ. ಇದನ್ನ ಹೇಗಪ್ಪ ಕ್ಲೀನ್ ಮಾಡಲಿ ಅನ್ನೋದೇ ನನಗೆ ಯೋಚನೆ ಆಗೋಯ್ತು. ಚಟ್ನಿ ಇಸ್ ಬ್ಲಂಡರ್. ಸಿ ನಮ್ಮ ಸೋಫಾ ಮೇಲೆ ಸುರಿಬೇಡ, ಕಷ್ಟ ಅದು ಕ್ಲೀನ್ ಮಾಡೋದು. ತಟ್ಟೆಗೆ ಸುರ್ಕೋ. ಯು ಆರ್ ಟೇಕಿಂಗ್ ದ ರಸ ಆಫ್ ದ ಚಟ್ನಿ. You have to squeezing it. Squeeze. Come on, squeeze. Over, blunder. Will you finish it up at least now? Get up, you naughty. ನನ್ನ ಮಗಳನ್ನ ಹೇರ್ ಕಟ್ ಕರ್ಕೊಂಡು ಹೋಗಬೇಕಿತ್ತು. ಹೀಗಿದೆ ಅವಳದು ಹೇರ್ ಸ್ಟೈಲ್ ಹೀಗಿತ್ತು. ಸ್ವಲ್ಪ ಶಾರ್ಟ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ವಿ. ಫಸ್ಟ್ ಟೈಮ್ ಹೇರ್ ವಾಶ್ ಎಲ್ಲ ಮಾಡಿಸ್ಕೊಂಡಿದ್ದು ನಮ್ಮ ವಿಹಿಮಾ. ಸೊ ಅವಳು ತುಂಬಾ ಎಕ್ಸೈಟೆಡ್ ಆಗಿದ್ಲು, ಖುಷಿಯಾಗಿ ಆರಾಮಾಗೆ ಮಾಡಿಸ್ಕೊತೀನಿ ಮನಲು ಹೇಳಿ ಕರ್ಕೊಂಡು ಬಂದಿದ್ಲು. ಸೊ ಆರಾಮಾಗೆ ಮಾಡಿಸ್ಕೊಂಡ್ಲು, ಏನೂ ತೊಂದರೆ ಇಲ್ಲ. ಅವಳು ಫಸ್ಟ್ ಟೈಮ್ ಅವಳನ್ನ ಕಟ್ಟಿಂಗಿಗೆ ಕರ್ಕೊಂಡು ಹೋದಾಗ ಅವಳು ಹೇಗೆ ಮಾಡ್ತಿದ್ಲು ಅನ್ನೋದೆಲ್ಲ ನೆನಪಾಗ್ತಿತ್ತು ನನಗೆ. ಅದರದ್ದೊಂದು ಶಾರ್ಟು ವಿಡಿಯೋ ಎಂಡಲ್ಲಿ ನಾನು ಹಾಕ್ತೀನಿ, ಅದನ್ನು ಕೂಡ ನೀವು ನೋಡಿ. ಹಾಗೆಲ್ಲ ತುಂಬ ಅಳೋಳು, ಬೇಡ ಹೇರ್ ಕಟ್ಟು ಅಂತ. ಹಾಗೆಲ್ಲ ಹೇಗೆ ಕನ್ವಿನ್ಸ್ ಮಾಡಿ ಮಾಡಿಸಿದ್ದೀವಿ ಅನ್ನೋದನ್ನ ನೋಡಿ. ಹೇರ್ ಕಟ್ಟೆಲ್ಲ ಮುಗೀತು. ಡ್ರೈ ಮಾಡಿ ಸೆಟ್ ಮಾಡಿಕೊಡ್ತಾ ಇದ್ರು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರೇ ಆಗೋಯ್ತು ನಮಗೆ. ಅಷ್ಟೊತ್ತು ಪೇಷನ್ಸಿಂದ ಕೂತಿದ್ಲು, ಅದೇ ನನಗೆ ಆಶ್ಚರ್ಯ ಆಯಿತು. ಮಕ್ಕಳಿಗೆ ಇದೊಂಥರ ಸೀಟಿಂಗ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಿಂದ ಸ್ವಲ್ಪ ಅವರು ಬೇಡ ಅನ್ನೋದು ಅವಾಯ್ಡ್ ಮಾಡ್ತಾರೆ. ನಿಮಗೂ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಮೈಸೂರವರಾಗಿ ಲೊಕೇಶನ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಆ್ಯಂಡ್ ಇನ್ನು ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ. ನೀವು ಕೂಡ ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ವಿಹಿಮನ ಹೊಸ ಗೆಟಪ್ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾವು ಈ ಸ್ಟೈಲ್ನ ಟ್ರೈ ಮಾಡಿದ್ದು. ಸೊ ಅವಳ ಫೋಟೋನ ನಾವು ಅಪ್ಲೋಡ್ ಮಾಡಿ ಯಾವ್ಯಾವ ಸ್ಟೈಲ್ ಸೂಟ್ ಆಗುತ್ತೆ ಅಂತ ಚೆಕ್ ಮಾಡಿ ಅವಳನ್ನ ಕೇಳಿ ಇದನ್ನ ಸೆಲೆಕ್ಟ್ ಮಾಡಿ ಮಾಡಿಸಿರೋದು. ಏನು ಖುಷಿ ಅಂದರೆ ಸ್ಕೂಲ್ಗೆ ಈಗ ಬೇಗ ರೆಡಿ ಮಾಡ್ಬೋದು ಅನ್ನೋದೇ ಖುಷಿ. ಆಗ ಸ್ವಲ್ಪ ಲೆಂತ್ ಇತ್ತಲ್ಲ, ಜುಟ್ಟೆಲ್ಲ ಹಾಕ್ಸ್ಕೊಳ್ಳುವಾಗ, ಸಿಕ್ ತೆಗೆಸ್ಕೊಳ್ಳುವಾಗ ಆಟ ಆಡಿಸೋಳು. ಈಗ ಬೇಗನೆ ಕೂಮ್ ಮಾಡಿ ಕಳಿಸ್ಕೊಡ್ಬೋದು, ಅದೊಂದು ಖುಷಿ ವಿಷಯ. ಈ ಏಜಲ್ಲಿ ಅಲ್ವಾ ಡಿಫ್ರೆಂಟ್ ಟ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಅವಳಿಗೆ ಪೇಷನ್ಸ್ ಹೊರಟೋಗಿತ್ತು, ಎಷ್ಟು ಬೇಗ ಮುಗಿಯುತ್ತೋ ಅನ್ನೋಂಗಾಗಿತ್ತು. ಆ್ಯಂಡ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅದಾದಮೇಲೆ ಟ್ರೀಟ್ ಬೇಕು ಅಂತ ಹೇಳಿಬಿಟ್ಟು ವ್ಯಾಫಲ್ ಏನೋ ತೊಗೊಂಡು ತಿಂದಳು. ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ಹೇಳಿ ನಿಜವಾದ